ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಹೇಮರಾಜು ಅಂತ. ಹೇಮರಾಜು. ತಾವು ಯಾವ ಪುರಸಭೆಯಿಂದ ಗೆದ್ದಿರುವಂಥದ್ದು ಮೇಡಮ್? ಕನಕಪುರ ಪುರಸಭೆ 25ನೇ ವಾರ್ಡಿಂದ ನಾವು 25ನೇ ವಾರ್ಡ್. ತಾವು ಏನು ಅನ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಮೇಡಮ್? ಜನಸೇವೆ ಮಾಡಬೇಕು ಅನ್ನೋ ಇದರಲ್ಲೇ ರಾಜಕೀಯ ಬಂದ್ವಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ರಾಜು ಅಂತ. ರಾಜು ಅಂತ. ಸರ್ ಮೇಡಮ್ ಅವ್ರು ಗೆದ್ದಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ನಮಗೆ ಜನಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕದೆ, ಅದರಿಂದ ಭಾರಿ ಸಂತೋಷ ಆಗಿದೆ. ಸರ್ ನೀವು ರಾಜಕೀಯಕ್ಕೆ ಬರೋಕ್ಕೆ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ರಾಜಕೀಯ ಕುಟುಂಬದಿಂದ ಬಂದಂಥದ್ದ? ಇಲ್ಲ, ನಮ್ಮ ತಂದೆಯವರು 40 ವರ್ಷದಿಂದ ರಾಜಕಾರಣದಲ್ಲಿದ್ದರು. ಅವರಿಂದ ನಾವು ರಾಜಕಾರಣಕ್ಕೆ ಬಂದು, ನಾವು ಒಂದು 10-15 ವರ್ಷ ಆಗಿರ್ಬೇಕು. ನಮ್ಮ ತಂದೆ ಒಂದು 40 ವರ್ಷದಿಂದ ರಾಜಕಾರಣದಲ್ಲೇ ಬಂದವರು ಅವರು. ಸರ್ ಮೇಡಮ್ ಅವರು ಇದೇ ಮೊದಲನೇ ಬಾರಿನಾ ಸರ್ ಕೌನ್ಸಿಲರ್? ಎರಡನೇ ಬಾರಿ ಇದು. ಎರಡನೇ ಬಾರಿ. ಕಳೆದ ಬಾರಿ ಗೆದ್ದಿರುವಂಥದ್ದು? ಕಳೆದ ಬಾರಿನೂ ಗೆದ್ದಿದ್ರು. ಕಳೆದ ಬಾರಿ ಗೆದ್ದಿದ್ದೀರಾ ಸರ್, ಹೇಗೆ ಅನ್ನಿಸ್ತಿತ್ತು ಸರ್ ನಿಮ್ಮ ರಾಜಕೀಯ ಜೀವನ? ಮುಂದೆ ಬರಬೇಕು, ಮತ್ತೆ ಕಾಂಪೀಟ್ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಅನಿಸ್ತಿತ್ತು ಸರ್? ಹೌದೌದು. ಯಾಕೆಂದರೆ ನಾವು ವಾರ್ಡಲ್ಲಿ ಎಲ್ಲ ತುಂಬ ಕೆಲಸ ಮಾಡಿದ, ಜನಗಳ ಪ್ರೋತ್ಸಾಹ ನಮಗಿತ್ತು. ಅದೇ ಪ್ರಕಾರವಾಗಿ ಈ ಸಾರಿನೂ ನಮ್ಮನ್ನೇ ಹುಡುಕಿ ಆಯ್ದು ಟಿಕೆಟ್ ಬಿ ಫಾರ್ಮ್ ಕೊಟ್ಟರು. ಅದರಿಂದ ಜನಗಳ ಆಶೀರ್ವಾದದಿಂದ ಮತ್ತೆ ಗೆದ್ದಿದ್ದೀವಿ. ಅವ್ರಿಗೋಸ್ಕರನೇ ದುಡಿತೀವಿ. ಮೇಡಮ್ ಅವ್ರು ಈ ಬಾರಿ ಗೆದ್ದಂತ ಲೀಡಿಂಗ್ ಓಟ್ ಏನಿತ್ತು ಸರ್? ಅವ್ರು ಈ ಸಾರಿ 328 ಓಟೇನ ಲೀಡಿಂಗಲ್ಲಿ ಗೆದ್ರು. ಟೋಟಲ್ ಓಟ್ ಏನಿತ್ತು ಸರ್ ಮೇಡಮ್ ಅವರಿಗೆ? ಟೋಟಲ್ ಅವರೇಜ್ 1090 ಓಟೇನೋ ನಡೆದಿತ್ತು. ಅದರಲ್ಲಿ ನನ್ನ ಎದುರಾಳಿ 350 ಓಟ್ ತಗೊಂಡಿದ್ರು. ಇನ್ನು ಮಿಕ್ಕಿದ ಓಟು ನಾವೇ ತಗೊಂಡಿದ್ದು. ಸರ್ ತಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸರ್? ಕಾಂಗ್ರೆಸ್ ಐ. ಕಾಂಗ್ರೆಸ್ ಐ. ಸರ್ ತಮ್ಗಾಗ್ಲಿ ಅಥವಾ ಮೇಡಮ್ ಅವ್ರಿಗಾಗ್ಲಿ ಎಷ್ಟು ವರ್ಷದ ರಾಜಕೀಯ ಅನುಭವಗಳಿದೆ ಸರ್? ನಮಗೀಗ ಮೇಡಮ್ನವ್ರಿಗೆ ಅಂದ್ರೆ 10 ವರ್ಷ, ಅವ್ರಿಗೆ ಇದು 6 ವರ್ಷ. ಇದು 2ನೇ ಬಾರಿಗಿದ್ದಾರೆ. ಇನ್ನೂ 5 ವರ್ಷ ಸರ್ವಿಸ್ ಮಾಡ್ಬೋದು. ಅದರಿಂದ ಅವ್ರಿಗೂ ಒಂದು 10 ವರ್ಷ ಅನುಭವ ಆದಂಗೆ ಆಯ್ತದೆ ಈ ಸಾರಿ, ಈ ಪೀರಿಯಡ್ ಮುಗಿಯೋದ್ರೊಳಗೆ. ನಾನು ನಮ್ಮ ತಂದೆ ಕಾಲದಿಂದ ಒಂದು 15 ವರ್ಷದಿಂದ ಅವ್ರ ಜೊತೆ ರಾಜಕಾರಣಕ್ಕೆ ಬಂದವನು. ಸರ್ ಕಳೆದ ಬಾರಿ ಗೆದ್ದಿದ್ರು ಅಂತ ಹೇಳಿದ್ರು ಮೇಡಮ್ ಅವ್ರು, ಕೌನ್ಸಿಲರ್ ಆಗಿದ್ರು. ಕಳೆದ ಬಾರಿ ಏನೇನು ಕೆಲಸಗಳನ್ನು ಮಾಡಿದ್ರಿ ಸರ್, ಅಥವಾ ಬದಲಾವಣೆ ಏನೇನು ತಂದ್ರಿ ಸರ್ ನಿಮ್ಮ ವಾರ್ಡ್ನ? ನಮ್ಮ ವಾರ್ಡಲ್ಲಿ ಅವಾಗಿಂದ ಏನು ರಸ್ತೆ ಆಗಲಿ ಇದಾಗಲಿ ಏನು ಅಭಿವೃದ್ಧಿ ಆಗಿರ್ಲಿಲ್ಲ. ನಾವು ಗೆದ್ದಂತ ಕಾಲದಲ್ಲಿ DK ಶಿವಕುಮಾರ್ ಆಶೀರ್ವಾದದಿಂದ ನಾವು ಕಾಂಕ್ರೀಟ್ ರಸ್ತೆ ಮಾಡಿಸ್ತೇವೆ. ಸುಮಾರು ಇಲ್ಲ ಅಂದ್ರೂ ಒಂದು 150-200 ಜನಗಂಟ ವೃದ್ಧಾಪ್ಯ ವೇತನಗಳು, VIP ಅಂಗವಿಕಲರಿಗೆ, ಆಮೇಲೆ ಇದು ಏನು KSRTC ಪಾಸ್ಗಳು, ಆಮೇಲೆ ಸೀನಿಯರ್ ಸಿಟಿಸನ್ ಕಾರ್ಡ್ಗಳು, ರೇಷನ್ ಕಾರ್ಡು, ಆಮೇಲೆ ಇವೆಲ್ಲ ಮನೆಗೆ ನಾವೇ ಹುಡಿಕೊಂಡು ಹೋಗಿ ಮಾಡಿ ಅವ್ರಿಗೆ ತಲುಪಿಸಿದೀವಿ ನಾವು. ಸರ್ ಈ ಬಾರಿ ಏನೇನೆಲ್ಲ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಿಮ್ಮ ವಾರ್ಡಲ್ಲಿ? ಈ ಸಾರಿನೂ ನಮಗೆ ಏನು ಅಂದರೆ, ಈಗ ಆಲ್ರೆಡಿ ನನಗೆ ರೋಡೆಲ್ಲ ಮುಗಿದಿದೆ. ಇನ್ನು ಈ ವಾಟರ್ ಟ್ಯಾಂಕ್, DKS ವಾಟರ್ ಟ್ಯಾಂಕ್ ಬಿಸ್ಲರಿ ವಾಟರ್, ಈಗ ಏನೋ ಕಾಯಿಲೆ ಅವು ಇವು ಬರ್ತಾ ಇರೋದ್ರಿಂದ ನಾವು ಅದೆಲ್ಲ ಮಾಡಬೇಕು ಅಂತಿದ್ದೀವಿ. ಇನ್ನೊಂದಷ್ಟು ಕೆಲವೇ ಒಂದು ಬೆರಳೆಣಿಕೆ ಅಷ್ಟು ಟ್ಯೂಬ್ಲೈಟ್ ಅವೆ, ಅವು ಚೇಂಜ್ ಮಾಡಬೇಕು. ಆಮೇಲೆ ವಯಸ್ಸಾದವ್ರಿಗೆ ಇಂಥವ್ರು ಸಹಾಯ ಮಾಡಬೇಕು. ಇನ್ನೂ ಅವ್ರಿಗೆಲ್ಲ VIP ಬಸ್ ಪಾಸು, ಈಗ ಉಳ್ಕೊಂಡಿರೋರಿಗೆ, ಈ ಏಜ್ ಬಂದಿರೋರಿಗೆಲ್ಲ 60 ವರ್ಷ, ಅವಾಗ ಒಂದು ವರ್ಷದಿಂದ 2 ವರ್ಷ ಹಿಂದೆ ಕಾರ್ಡ್ಗಳು ಅವೆಲ್ಲ ಆಗಿರ್ಲಿಲ್ಲ. ಅವೆಲ್ಲ ಈ ಸಾರಿ ಸಂಪೂರ್ಣ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು. ಈ ಸಾರಿ ನಮ್ಮ ವಾರ್ಡಿಂದ DK ಶಿವಕುಮಾರ್ ಅವರು ಸೈಟ್ ವಿತರಣೆ ಮಾಡಿದಾಗ 83 ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ. ನಮ್ಮ ವಾರ್ಡಲ್ಲಿ 83 ಜನಕ್ಕೆ ಬಡವರಿಗೆ ಸೈಟ್ ಸಿಕ್ಕಿದೆ. ಇವತ್ತು ಏನೇ ಕನಿಷ್ಠ ಪಕ್ಷ ಅಂದ್ರೆ ಆ ಸೈಟ್ 3 ಲಕ್ಷ ರೂಪಾಯಿ ಬಾಳ್ತದೆ. ಅವ್ರ ಪ್ಲೇಸ್ ಮನೇನೂ ಕಟ್ಸ್ಕೊಡ್ತಾ ಇದೀವಿ, ಅದರಲ್ಲೂ ಒಂದು 3 ಲಕ್ಷ, ಒಟ್ಟು 6 ಲಕ್ಷ ರೂಪಾಯಿ ಬಡವರಿಗೆ ಬೆನಿಫಿಟ್ ಆಗದೆ ನಮ್ಮ ಕಾಂಗ್ರೆಸ್ ಐ ಪಕ್ಷದಿಂದ. ಮುನ್ಸಿಪಾಲಿಟಿಲಿ ನಮಗೆ ಚೀಫ್ ಆಫೀಸರು ಅಷ್ಟೇ ಸಹಕಾರ ಕೊಡ್ತಾರೆ. ಕ್ಲೀನಿಂಗ್ ಅಷ್ಟೇ, ನಮ್ಮ ವಾರ್ಡಲ್ಲಿ ಕ್ಲೀನಾಗಿ ರೋಡ್ಗಳು ಇನ್ಯಾವು ಇಲ್ಲ, ಎಲ್ಲ ಮುಕ್ಕಾಲು ಭಾಗ ಸ್ವಚ್ಛತೆ ಬಗ್ಗೆ ವಹಿಸ್ತೀವಿ. ಈಗೆಲ್ಲ ಡೆಂಗಿ ಜ್ವರ ಅವು ಇವು ಹೋಗಲ್ಲ. ಅದರಲ್ಲೆಲ್ಲ ಈಗ ಆಲ್ರೆಡಿ ಬ್ಲೀಚಿಂಗ್ ಪೌಡ್ರು ಅವು ಇವು, ಈ ಕೆತ್ತನೆ, ಈಗ ನೀವೇ ಕಣ್ಣಂಗೆ ನೋಡ್ತಾ ಇದ್ದೀರಿ ವಾರ್ಡ್ ಏನು ನೀಟಾಗಿದೆ ಅಂತ. ನಮ್ಮ ಕಾವೇರಿ ನೀರು ತಗೊಂಬಂದು ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಕಾವೇರಿ ನಮ್ಮ ವಾರ್ಡಿಗೆ ಬರ್ತಾ ಇದೆ, ನೀರಿದೆ. ನಮಗೆ ನೀರಿನ ತೊಂದರೆನೂ ಏನಿಲ್ಲ, ಎಲ್ಲ ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ನಡ್ಕೊಂಡು ಹೋಯ್ತಾ ಇದೆ. ರೇಷನ್ ಕಾರ್ಡು ಅವು ಬಡವ್ರುಗಳಿಗೆ ಈಗ ಬಂದಿರೋ ಹೊಸ್ದಾಗೆ ಗೊಂದಲ ಇದೆ, ಆ ಗೊಂದಲ ಎಲ್ಲ ಬಗೆಹರಿಸಬೇಕು. ಈಗ ಹೊಸ್ದಾಗಿ ಕೊಡ್ತಾ ಇರೋ ಸರ್ಕಾರ ಒಂದು kg ₹1 ಅಕ್ಕಿ ಅಂತ ಮಾಡಿದ್ಮೇಲೆ ಎಲ್ಲರಿಗೂ ಬಡವ್ರಿಗೆ ಮಾಮೂಲಿ ಎಲ್ಲ ಅನುಕೂಲ ಆಯಿತು. ಅದರಿಂದ ನಮ್ಮ ಕೈಲಾದದ್ದು ಬಡವ್ರ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ರಾಜಕಾರಣದಲ್ಲಿ. ಸರಿ, 5 ವರ್ಷದಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂತಿದ್ದೀರಿ, ಅಥವಾ ಕಳೆದ ಬಾರಿನೂ ಮಾಡಿದ್ದೀರಾ. ಈ 5 ವರ್ಷದಲ್ಲಿ ಮುಖ್ಯವಾಗಿ ಯಾವ್ದೋ ಒಂದು ಸಮಸ್ಯೆ ಕುರಿತು ಒಂದು ಬಗೆಹರಿಸಬೇಕು ಅಂತಿದೆ ಸರ್, ಗಮನ ಹರಿಸಬೇಕು ಅಂತ? ನಮಗೆ ಮೇಯ್ನು ಅಂದ್ರೆ ಸ್ಮಶಾನ.
ನಮ್ಮ ಸ್ಮಶಾನದಲ್ಲಿ ಈಗ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಅದನ್ನ ಈಗ ಆಲ್ರೆಡಿ ಒಂದು ಮೆಟ್ಲಿಂಗ್ ಮಾಡಿದೀವಿ. ಈಗ ಟಾರ್ ಮಾಡಿ ಅದರಲ್ಲೂ ಧರ್ಮಸ್ಥಳದಿಂದ 2 ಒಲೆ ಕೊಟ್ಟಿದ್ರು ಹೆಣ ಸುಡಕ್ಕೆ, ಅದು ಸ್ಥಾಪನೆ ಮಾಡಿದೀವಿ. ಅದನ್ನ ದೇವಸ್ಥಾನ ಮಾಡಿ, ಹರಿಶ್ಚಂದ್ರನ ದೇವಸ್ಥಾನ ಮಾಡಿ, ಪಾರ್ಕ್ ಮಾಡಿ ಬರೋರು ಸಿಸ್ಟಮ್ ಆಗಿ ಕುಂತ್ಕೊಂಡು ಹೋಗ್ಬೇಕು. ಅದೊಂದು ನಮ್ಮ ದೇಹ. ಸ್ಮಶಾನ ಒಂದು ಅಭಿವೃದ್ಧಿ ಈಗ ಫಸ್ಟ್ ಮಾಡಬೇಕು. ಯಾರೇ ಬಂದ್ರು ನೀಟಾಗಿ ಕುಂತ್ಕೊಂಡು ಹೋಗಿ ಹೆಣ ಸುಟ್ಟಿ ಅವ್ರ ಕಾಲು ಕೈ ತೊಳ್ಕೊಂಡು ಹೋಗುವಂಥ ಕೆಲಸಗಳು ಮಾಡಬೇಕು. ನಮಗೆ ಇನ್ನೇನು ಸಾಕಷ್ಟು ಬಡವ್ರಿಗೆ ಏನು ಇದಿಲ್ಲ, ಅದನ್ನ ಅವ್ರ ಕೈ ತಲುಪುವಂಗೆ ಅನುಕೂಲತೆ ಮಾಡಬೇಕು. ಅದು ಮೂಲಭೂತ ಸೌಕರ್ಯ ಇದ್ರು ಅವ್ರ ಆಶೀರ್ವಾದ ನಮ್ಗೆ ಇರ್ತದೆ. ನಾವು ಅವ್ರಿಗೆ ದುಡಿಬೇಕು, ಅಷ್ಟು ನಮ್ದು ಅನ್ಕೊಂಡಿದ್ದೀವಿ. ಮೇಡಮ್ ಇದು ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆ ಗುರುತಿಸ್ಕೊಂಡಿದ್ದೀರಾ ಮೇಡಮ್ ತಮ್ಮನ್ನ? ಸ್ತ್ರೀ ಶಕ್ತಿ ಸಂಘದಲ್ಲಿ ಸ್ಥಾಯಿ ಸಮಿತಿ ಮೆಂಬರ್ ಆಗಿಲ್ಲ ಆಸ್ತಿಯಲ್ಲಿ, ಸ್ತ್ರೀ ಶಕ್ತಿ ಸಮಾವೇಶದಲ್ಲಿ ಮತ್ತು ಅಷ್ಟು ಕೂಡ ಮೆಂಬರ್ ಆಗಿದ್ದೀರಾ ಸರ್. ಈಗ ಮೇಡಮ್ ಅವರು ರಾಜಕೀಯ ಬರೋಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ? ಗುರುಗಳು ಅಂದ್ರೆ ಶಿವಕುಮಾರ್ ಸೂರ್ಯ ಅವರು, MLC ರವಿ ಅವರೇ ನಮ್ ಗುರುಗಳು. ಅವ್ರ ಎಲ್ಲೇ ಇದ್ರು ದೃಷ್ಟಿಸಿ ನಮ್ನ ಕರೀತಾರೆ. ಮಾನ್ಯ ಶಾಸಕರು MLA ಶಿವಕುಮಾರ್ ಅವರು, ಈಗ ನಮ್ ಸಂಸದರು DK ಸುರೇಶ್ ಅವ್ರು ಬಿಟ್ರೆ ಮಾಜಿ MLC ರವಿ ಅವರು ನಮ್ಗೆ ಮಾರ್ಗದರ್ಶಿ. ಈ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಅವರಿಂದ ಬೆಳೆದಿದ್ದೀವಿ, ಅವ್ರಿಗೋಸ್ಕರ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ದುಡಿತೀವಿ, ಅವ್ರಿಗೆ ಬಡವ್ರ ಸೇವೆ ಮಾಡ್ತೀವಿ, ಜನಗಳ ಪರವಾಗಿರ್ತೀವಿ, ವಾರ್ಡ್ ಅಭಿವೃದ್ಧಿ ಮಾಡ್ತೀವಿ. ಇದೆಲ್ಲ ನಮ್ಮ ಅವ್ರು ಹಾಕಿರೋ ದಾರಿಲಿ ನಾವು ನಡ್ಕೊಂಡು ಹೋಗ್ತೀವಿ. ಈ ಮೂಲಕ ಕೃತಜ್ಞತೆ. ಅವರಿಂದ ಬೆಳೆದಿದ್ದೀವಿ, ಅವರಿಂದ ಇನ್ನೂ ಅಲ್ಲೇ ಇರ್ತೀವಿ. ಅವರೇ ನಮ್ಗೆ ದೇವರು, ಅವರಿಂದಾನೇ ಬದುಕ್ತೀವಿ. ಇದು ನಮ್ಮ ವಾರ್ಡ್ ಕೆಲಸ ಎಲ್ಲ ಅವರಿಂದಾನೇ ನಮ್ಗೆ ಸಪೋರ್ಟರ್ಸ್. ಅವ್ರನ್ನ ನಾವು ಯಾವತ್ತಿದ್ರು ಸಾಯಿ ಗಂಟ ಮರೆಯಲ್ಲ. ಮೇಡಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತಾರ ಮೇಡಮ್ ನಿಮ್ಗೆ? ಏನು ಇವ್ ನಮ್ಮ ಯಜಮಾನ್ ಹೇಳಿದ್ದೆ ನಾವು ಹೇಳಕ್ ಇಷ್ಟಪಡೋದು. ಅವ್ರನ್ನ ಹೇಳಲ್ಲ, ನಾವು ಅವ್ರು ಹೇಳಿದ ದಾರಿ ನಡ್ಕೊಂಡು ಹೋಗಕ್ಕೆ ನಾವು ಇಷ್ಟಪಡ್ತೀವಿ. ಸರ್ ಮೇಡಮ್ ಅವರು ಈ ಸ್ಥಾನಕ್ಕೆ ಬರಕ್ಕೆ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆನೂ ಕಾರಣ. ಅವರ ಅತ್ಯಮೂಲ್ಯವಾದ ಮತಗಳು ನೀಡಿ ಆ ಜನಗಳ ಸಪೋರ್ಟ್ ಇಂದಾನೇ ನಾವು ಈ ಲೆವೆಲ್ ಇರೋದು. ಈ ಸಂದರ್ಭದಲ್ಲೆಲ್ಲ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅವರೆಲ್ಲ ನಾವು ಹೇಳ್ಬೇಕು ಅಂದ್ರೆ ನಮ್ಮ ವಾರ್ಡನ್ ಜನಗಳಿಗೆ ಪ್ರತಿಯೊಬ್ಬರಿಗೂ ಅವ್ರ ಪಾದಗಳಿಗೆ ನಂಬಿಸಿ ಅವರಿಂದ ನಾವು ಈ ಲೆವೆಲ್ ಬಂದಿದೀವಿ. ಅವ್ರಿಗೋಸ್ಕರ ದುಡಿತೀವಿ, ಅವ್ರು ಹೇಳಿದ ಕೆಲಸ ನಾವು ಮಾಡ್ಕೊಳ್ತೀವಿ. ಅವ್ರು ಯಾವ ತರ ಮಾರ್ಗಸೂಚಿ ಕೊಡ್ತಾರೆ ಅದೇ ತರ ನಮ್ಮ ವಾರ್ಡಲ್ಲಿ ನಾವು ದುಡಿತೀವಿ. ಒಳ್ಳೆ ಕೆಲಸ ಮಾಡೋದು ಅವ್ರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನಾವು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿಗೆ ಧನ್ಯವಾದಗಳು. ನಮಸ್ಕಾರ.